ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ಮೂಲಕ ವಾದಿರಾಜ್ ಮಾತಾಡ್ತಿರೋದು. 20 ಗ್ರಾಮ್ನಲ್ಲಿ ಮತ್ತೊಮ್ಮೆ ಬಂದುಬಿಟ್ಟು ಮಾಂಗಲ್ಯ ಸರ 20 ಗ್ರಾಮ್ನಲ್ಲಿ 3 ರಿಂಗ್ ಮಾಂಗಲ್ಯ ಸರ ಅಂತ ಬಂದಿದೆ. ನೋಡೋಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಡಿಫ್ರೆಂಟ್ ಆಗಿದೆ. ಹಾಗೆ ಭಾಳ ಜನ ಕೇಳ್ತಾಯಿದ್ರು, ಅಣ್ಣ ಹೇಗೆ ಕಾಣುತ್ತೆ, ದಪ್ಪ ಕಾಣುತ್ತಾ, ಹೇಗೆ ಕಾಣುತ್ತೆ ಅಂತೇಳಿ. ಸೊ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಡಿಫ್ರೆಂಟಾಗಿ ಕಾಣುತ್ತೆ. ಮಾಂಗಲ್ಯ ಸರ ಹಾಕ್ಕೊಂಡು ನೀವು ಮದುವೆಗೆ ಹೋದರೆ ನಿಜವಾಗ್ಲೂ ತುಂಬ ಗ್ರ್ಯಾಂಡ್ ಆಗಿರುತ್ತೆ, ಅಷ್ಟು ಚೆನ್ನಾಗಿ ಕಾಣುವಂಥ. ಹಾಗಾಗಿದ್ರೆ 20 ಗ್ರಾಮಲ್ಲಿ ಹೇಗಣ ಮಾಡಿದ್ದೀರಾ ಅಂದರೆ, ಏನೂ ಇಲ್ಲ, ಸ್ವಲ್ಪ ಗೇಜ್ ತೆಳ್ಳಗೆ ಮಾಡಿರ್ತೀವಿ. ಇದೇನಪ್ಪ ಅಂದರೆ ಬಡವ್ರಿಗೂ ಕೂಡ ಮಾಂಗಲ್ಯ ಸರ ಹಾಕ್ಕೊಳ್ಳಿ ಅನ್ನೋ ಕಾನ್ಸೆಪ್ಟಲ್ಲಿ ಮಾಡಿರುವಂಥದ್ದು. ಬಾಳಿಕೆ ವಿಚಾರಕ್ಕೆ ಹೋದರೆ ದಯವಿಟ್ಟು ಇದು ತೊಗೊಳ್ಬೇಡಿ, ಯಾಕಂದರೆ ಬಾಳಿಕೆ ವಿಚಾರಕ್ಕೆ ಹೋಗಬೇಡಿ. ಸೊ ಇದೇನು ಅಂದರೆ ಬಡವ್ರಿಗೆ ಬಾಳಿಕೆ ವಿಚಾರ ಮಾಡಿ ತೊಗೊಳ್ಳಲ್ಲ, ಪಾಪ ಅವ್ರಿಗೆ ಹಾಕ್ಕೊಳ್ಳೋಕೆ ಮಾಂಗಲ್ಯ ಸರ ಇರಲ್ಲ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಅವ್ರು ಇದು ಮಾಡಿರೋದು. ಸೊ ತುಂಬ ಚೆನ್ನಾಗಿದೆ, ತುಂಬ ಡಿಫ್ರೆಂಟ್ ಆಗಿದೆ. ಹಾಗೆ ರೆಗ್ಯುಲರ್ ವೇರ್ ಮಾಡಬೇಡಿ, ತೆಗೆದಿಟ್ಟು ಹಾಕ್ಕೊಂಡ್ರೆ ತುಂಬ ಒಳ್ಳೆ ಬಾಳಿಕೆ ಬರುತ್ತೆ. ಹಾಗೆ ಡೈಲಿ ಹಾಕ್ಕೊಳ್ಳೋಕ್ಕೋಸ್ಕರ ಒಂದು ಶಾರ್ಟ್ ಮಾಂಗಲ್ಯ ಸರವನ್ನು ತೊಗೊಳ್ಳಿ. ಸೊ ಅದನ್ನು ಡೈಲಿ ಹಾಕ್ಕೊಳ್ಳಿ. ಇದು ಮಾಂಗಲ್ಯ ಸರವನ್ನು ಫಂಕ್ಷನಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ, ತುಂಬ ಡಿಫ್ರೆಂಟಾಗಿ ಕಾಣುತ್ತೆ. ಕೇವಲ 20 ಗ್ರಾಮ್ನಲ್ಲಿ 85 kg ಮೇಲೆ ಮಾಂಗಲ್ಯ ಸರ ಮಾಡಿರುವಂಥದ್ದು. ನೋಡೋಕೆ ಡಿಫ್ರೆಂಟ್ ಆಗಿದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ವಾದಿರಾಜ್ ಮಂಡಿಪೇಟೆ ದಾವಣಗೆರೆ. ಧನ್ಯವಾದಗಳು.